ಸ್ವಾಗತ. ನಮ್ಮ ಜೊತೆ ಕಣ್ಣೇರಿ ಅಜ್ಜ ಅವರು ಕುರ್ಯಾರ. ಅಜ್ಜ ಅವ್ರಿಗೆ ಮಾತಾಡೋಣ. ಅಜ್ಜ ಅವ್ರು ಆರಾಮಿದೆ? ಅಜ್ಜ ಅವರು ಬಾಗಲಕೋಟೆ ಮತ್ತು ಬಿಜಾಪುರ ಜನ ದಾರಿ ಕಾಯಲತ್ತಾರ. ಅಜ್ಜ ಅವ್ರ ದರ್ಶನ ಯಾವಾಗ ಆಗ್ತದೆ? ಆಯ್ತು, ಈಗ ಬರೋ 15ನೇ ತಾರೀಕಿಗೆ ಫ್ರೀ ಆಗ್ತದೆ. 14ಕ್ಕೆ ಫ್ರೀ ಆತಂದ್ರೆ 15ರಿಂದ ಮುಂದೆ ಇದ್ರ ಏನು ಯಾರ್ದಾರು ರಾಜಕೀಯ ಷಡ್ಯಂತ್ರ ಏನು? ರಾಜಕೀಯ ಷಡ್ಯಂತ್ರ ಇರೋದಲ್ಲ. ಅದರೊಳಗೆ ಚೀಫ್ ಸೆಕ್ರೆಟರಿ ಮತ್ತು IG ಅವರ ಆದೇಶವನ್ನು ಕಲೆಕ್ಟ್ರು ಮತ್ತು SP ಅವ್ರಿಗೆ ಪಾಲಿಸ್ಬೇಕಾಗ್ತದೆ. ಆದ್ದರಿಂದ ಮಾಡ್ತಾ ಇದ್ದಾರೆ. ಇದರಲ್ಲಿ ಮುಖ್ಯಮಂತ್ರಿಗಳು ಮತ್ತು MB ಪಾಟೀಲ್ರು ಇಬ್ಬರು ಸಕ್ರಿಯವಾಗಿ ಈ ಚಟುವಟಿಕೆಯಲ್ಲಿ ತೊಡಗಿದ್ದಾರೆ ಅಂದಾಗ ನಡೆಯೋದು. ಬಿಜಾಪುರ ಒಳಗೆ ನಿಮ್ಮ ಲಕ್ಷಾಂತರ ಭಕ್ತರಿದ್ದಾರೆ. ಹೌದು, ಬಿಜಾಪುರದಲ್ಲಿ ಲಕ್ಷಾಂತರ ಭಕ್ತರದಾರ ಸರಿ ಐತಿ. ಅವ್ರಿಗೆ ಅದನ್ನು ತಡೆಯೋದೇ ಅವ್ರ ಮುಖ್ಯ ಉದ್ದೇಶ ಇದ್ರೆ ಅದನ್ನೇನು ಮಾಡ್ಲಿಕ್ಕಾಗುತ್ತೆ. ಆದರೆ ನಿಮ್ಮ ಆಶೀರ್ವಾದ ನಮ್ಮ ಬಿಜಾಪುರ ಜನರು, ಬಾಗಲಕೋಟೆ ಜನರ ಮ್ಯಾಗ ಐತಿ. ಹಾಂ, ನಿಶ್ಚಿತವಾಗಿ ಜನರು ಏನು ಮಾಡ್ಯಾರ? ಜನರು ನಮ್ಮವರ ಅಲ್ಲ, ಇಲ್ಲಿದ್ದರು ನಮ್ಮವರ, ಅಲ್ಲಿದ್ದರು ನಮ್ಮವರ. ಈಗ ನೀವು ಕೇಳಿದಿರಿ, ಕಾರ್ ಸಿದ್ದೇಶ್ವರ ಕಣ್ಣೀರಿ ಅಪ್ಪಾಜಿಯವರು ನಮ್ಮ ಜೊತೆಗೆ ಮಾತಾಡಿದರು. ಅವರು ಹೇಳತ್ತಾರೆ 15ನೇ ತಾರೀಕು ಒಳಗೆ ನಾವು ಬಿಜಾಪುರ ದರ್ಶನ ಕೊಡ್ತೇನೆ. ಆದರೆ ಬಿಜಾಪುರದಾಗ ಎಷ್ಟೋ ಅಭಿಮಾನಿ ಅದಾರ, ಅವರು ಎಷ್ಟೋ ಭಕ್ತರು ಅದಾರ. ಒಂದು ಖುಷಿ ಆಗೋ ಸಂದೇಶ ಎಂದು ಅಜ್ಜ ಅವರು ಕೊಟ್ಟಾರ. ಅದೇ ಮುಂದೆ ನೋಡ್ತಾ ಇರಿ UTV ನ್ಯೂಸ್ ಬಿಜಾಪುರ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।